ಯಡಿಯೂರಪ್ಪನವ್ರ ಹೋರಾಟ ಪಾದಯಾತ್ರೆ ಪ್ರಾರಂಭ ಮಾಡಿದಾಗ ನೀವಿನ್ನೂ ರಾಜಕಾರಣಕ್ಕೆ ಬಂದಿರಲಿಲ್ಲ. ನೀವು ಕಾಂಗ್ರೆಸ್ನಲ್ಲಿ ಇದ್ದಂಥವ್ರು. ಏನು ಮೊನ್ನೆ ಯಡಿಯೂರಪ್ಪನ ವಯಸ್ಸಾಗಿದೆ, ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ. ವಯಸ್ಸಾಗಿದೆ ಅಂತೇಳಿ ನಮ್ಮ ಮನೇಲಿ ಜಾನುವಾರುಗಳನ್ನ ಕಟಗುರಿ ಕೊಡ್ತೀವ ಅಥವಾ ನಮ್ಮ ಹಿರಿಯರನ್ನ ಸ್ಮಶಾನಕ್ಕೆ ಕಳಿಸ್ಕೊಡ್ತೀವ? ಯಡಿಯೂರಪ್ಪನವ್ರಿಗೆ ವಯಸ್ಸಾಗಿರ್ಬೋದು, ಆದರೆ ಅವರ ಮನಸ್ಸಿಗೆ ವಯಸ್ಸಾಗಿಲ್ಲ. ಯಡಿಯೂರಪ್ಪನವರು ಪಕ್ಷವನ್ನು ಕಟ್ತೀವಿ, ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರೆ ಪಕ್ಷಕ್ಕೆ ನೀವು ಪುತ್ರ ಪ್ರೇಮನ ಅಂತ ಕ್ವಶನ್ ಮಾಡ್ತೀರಿ ಯಡಿಯೂರಪ್ಪನವರು. ನೋಡಿ, ಮೊನ್ನೆ ವಿಜಯೇಂದ್ರ ಅವರು ಮಾಜಿ ಸಚಿವರನ್ನ, ಮಾಜಿ ಶಾಸಕರುಗಳನ್ನ ಯಾರ್ಯಾರು ಚುನಾವಣೆ ಸ್ಪರ್ಧೆ ಮಾಡಿದ್ರು ಅಂತ ಕರೆದು ಚರ್ಚೆ ಮಾಡಿದ್ರು ಹೋಟೆಲ್ ಕ್ಯಾಪಿಟಲಲ್ಲಿ. ಅಂದು ಈ ವಿಜಯೇಂದ್ರ ಅವರು ಏನು ಹೇಳಿದರು, ಯಾವ ಸೋತಂತವರು ನೀವು ಶಾಸಕರುಗಳು ಆಗಬೇಕಾಯ್ತು, ಇವತ್ತು ನಮ್ಮ ಸರ್ಕಾರ ಇರಬೇಕಾಯ್ತು, ಆದರೆ ಯಾವುದೋ ಕಾರಣಕ್ಕೆ ಸರ್ಕಾರ ಬಂದಿಲ್ಲ. ಮುಂಬರುವ ಕಾರ್ಯಕರ್ತರು ಚುನಾವಣೆ ಬರುತ್ತೆ, ನೀವು ಯಾರು ಆತ್ಮಹತ್ಯೆ ಕುಗ್ಗಬಾರ್ದು ಅಂತೇಳಿ ನಮ್ಮನ್ನೆಲ್ಲ ಸಭೆ ಕರೆದ್ರು. ಅಲ್ಲಿ ಸಭೆಯಲ್ಲಿ ಹೇಳಿ ವಿಜೇಂದ್ರ ಮುಖ್ಯಮಂತ್ರಿ ಆಗ್ತೀವಿ ಅಂತ ಹೇಳಿರ? ಅವ್ರು ಹೇಳಿದ್ದೇನು? ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಮುಖಂಡರಿಗೆ ಇವತ್ತು ಯಾರು ಭಾರತ್ ಮಾತಾಕಿ ಜಯಂದರಿಗೆ ಕಾಂಗ್ರೆಸ್ಸಿನ ವೈಫಲ್ಯಗಳನ್ನು ಮನೆ ಮನೆಗೆ ತಿಳಿಸ್ಬೇಕಂತ ಹೇಳಿ ನಮ್ಮನ್ನೆಲ್ಲ ಸಭೆ ಕರೆದು. ಇವತ್ತು ಸರ್ಕಾರ ಅಧಿಕಾರಕ್ಕೆ ಬರಬೇಕಂದ್ರೆ ಯಾರು 66 ಜನ ಮಾತ್ರ ಅಲ್ಲ, ನಾವು ಸೋತಂಥವರು ಸುಮಾರು 200 ಜನ ಮಾಜಿ ಸಚಿವರು, ಮಾಜಿ ಶಾಸಕರು 2023 ಸ್ಪರ್ಧೆ ಮಾಡಿದ 200ಕ್ಕೆ ಹೆಚ್ಚು ಜನ ಇದ್ವಿ. ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕಂದ್ರೆ ಕೇವಲ 66 ಮಾತ್ರ ಅಲ್ಲ, 114 ಬರಬೇಕು. ವಿಜಯೇಂದ್ರ ಸಂಕಲ್ಪ ಮಾಡಿದ್ರು, ಮುಂಬರುವ ಲೋಕಲ್ ಬಾಡೀಸ್ಗೆ ಕೆಲಸ ಮಾಡಬೇಕು, ಅಧಿಕಾರಕ್ಕೆ ತರಬೇಕು ಅಂತ ಹೇಳಿದ್ರು. ಕಾರ್ಯಕರ್ತರ ಕೈಗೆ ಅಧಿಕಾರ ಕೊಡಬೇಕೆಂದ್ರು. ಮುಂದೆ ಮತ್ತೆ ಶಾಸಕರಾಗಬೇಕು, ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕಂತ ಹೇಳಿದ್ರು ಸನ್ಮಾನ್ಯ ವಿಜಯೇಂದ್ರ ಅವರು. ಯಡಿಯೂರಪ್ಪನವ್ರು ಏನು ಹೇಳಿದ್ರು, ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡ್ತೀವಿ, ಪ್ರತಿ ಜಿಲ್ಲೆಗೆ ಬಂದು ಮುಖಂಡರು ಕಾರ್ಯಕರ್ತರ ಜೊತೆ ಕೂರ್ತೀನಿ, ಚರ್ಚೆ ಮಾಡ್ತೀನಿ, ಕಾಂಗ್ರೆಸ್ಸಿನ ವೈಫಲ್ಯಗಳನ್ನ ಮನೆ ಮನೆಗೆ ತಿಳಿಸ್ಬೇಕು, ಪಕ್ಷದ ಬಲವರ್ಧನೆಗಾಗಿ ಪ್ರವಾಸ ಮಾಡ್ತೀವಿ ಅಂತ ಹೇಳಿದರೆ ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಅವ್ರನ್ನ ಆತ್ಮೀಯ ಸ್ನೇಹಿತರು. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ರಮೇಶ್ ಜಾರಕಿಹೊಳಿ ಅವರೇ, JDS ಆಯಿತು, ಕಾಂಗ್ರೆಸ್ ಆಯಿತು, BJP ಬಂದ್ರಿ, ಆಯಿತು, ಸರ್ಕಾರ ಬಂತು, 17 ಜನ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ 17 ಜನ ಬಂದು ರಾಜೀನಾಮೆ ಕೊಟ್ಟು BJP ಬಂದ್ರಲ್ಲ, ಇವ್ರನ್ನೆಲ್ಲ ಯಡಿಯೂರಪ್ಪನವ್ರ ಹೆಸರು ಯಡಿಯೂರಪ್ಪನ ಹೆಸರು ಹೇಳಿ ಗೆಲ್ಲಿಲ್ವಾ? ಯಡಿಯೂರಪ್ಪನವ್ರ ಬಗ್ಗೆ ಟೀಕೆ ಮಾಡ್ತಿಲ್ಲ ಅನಗತ್ಯವಾಗಿ. ಆದರೆ ಯಡಿಯೂರಪ್ಪನ ಅವತ್ತು ವೇದಿಕೆಗೆ ಹೇಳಿದ್ವಿ, ಯಡಿಯೂರಪ್ಪನವ್ರನ್ನ ಟೀಕೆ ಮಾಡಿದ್ರೆ ನಾವ್ಯಾರು ಸುಮ್ಮನಿರಲ್ಲ ಅಂತ ಅವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ವೇದಿಕೆ ಮುಖಾಂತರ. ಇನ್ನು ಕೆಲವರು ಮಹಾನ್ ನಾಯಕರು ಹೇಳ್ತಾರೆ, ಈ ವಕಫ್ ಹೆಸರಿನಲ್ಲಿ ಭಿನ್ನಮತ ಸೃಷ್ಟಿ ಮಾಡ್ತಿದ್ದಾರೆ. ವಿಜಯೇಂದ್ರ ವರ್ಸಸ್ ಅಂತ ಹೇಳಿದ್ರೆ ವಿಜಯೇಂದ್ರ ಒಬ್ಬ ವ್ಯಕ್ತಿ ಅಲ್ಲ, ಪಾರ್ಟಿ ಅಧ್ಯಕ್ಷರು. ಇವ್ರು ಯಾರೋ 4-5 ಜನ ಬಂಡಾಯ ಸೋತಂತವರು, ಕೆಲವರು ಅವಕಾಶ ವಂಚಿತರು, ಅಧ್ಯಕ್ಷ ಆಗ್ಬೇಕಂತ ಇತ್ತು, ಪ್ರತಿಪಕ್ಷ ನಾಯಕರಾಗಬೇಕಂತ ಇತ್ತು, ಸಿಗಲಿನ ತಕ್ಷಣ ಹತಾಶ ಮನೋಭಾವದಿಂದ, ವಿಕೃತ ಮನಸ್ಸಿನಿಂದ ಅನಗತ್ಯವಾಗಿ ಯಡಿಯೂರಪ್ಪನವ್ರ ಬಗ್ಗೆ ವಿಜಯೇಂದ್ರ ಟೀಕೆ ಮಾಡ್ತಿರಲ್ಲ. ಅರೆ, ರಾಜ್ಯದ ಅಧ್ಯಕ್ಷರು ಇವತ್ತು ಪದಾಧಿಕಾರಿ ಸಭೆ ಕರೆಯಕ್ಕೆ ಹಕ್ಕಿದೆ, ಅಥವಾ ಸೋತಂತವ್ರನ್ನ ಎಲ್ಲರೂ ಸಭೆ ಕರೆದು ಪಕ್ಷದ ವರ್ಧನೆಗಾಗಿ ಸಭೆ ಕರೆದ್ರು. ಇವ್ರು ಹೇಳ್ತಾರೆ, ಒಬ್ಬ ಮಹಾನ್ ನಾಯಕ ವಕಫ್ ಹೆಸರಲ್ಲಿ ಭಿನ್ನಮತ ಸೃಷ್ಟಿ ಮಾಡ್ತಿರಲ್ಲ, ಬಂಡಾಯ ಸಾರ್ತಿರಲ್ಲ, ನಿಮಗೆ ಅಧಿಕಾರ ಸಿಕ್ಕರೆ ನಿಮಗೆ ಗೌರವ ಕೊಡಬೇಕಾ? ಅರೆ, ವಿಜಯೇಂದ್ರ ಅಧ್ಯಕ್ಷರ ಇದು ತಪ್ಪ? ಅವರು ಇಡೀ ರಾಜ್ಯದ ಉದ್ದಗಲಕ್ಕೆ ಪ್ರವಾಸವನ್ನು ಮಾಡಿ ಎಲ್ಲರನ್ನು ವಿಶ್ವಾಸ ತೆಗೆದುಕೊಂಡು 17 ಲೋಕಸಭೆ ಗೆಲ್ಲಿಲ್ವಾ? 3 ವಿಧಾನಸಭೆ ಚುನಾವಣೆಗೆ ವಿಜಯೇಂದ್ರ ಕಾರಣ ಅಲ್ಲ, ನಿಮ್ಮ ಹರಕು ಬಾಯಿ ಭಿನ್ನಮತ. ಆದರೆ ನಾವು ಹೇಳ್ತಾ ಇದ್ದೀವಿ, ಯಡಿಯೂರಪ್ಪನವರು ಹೇಳಿದ್ದು ಪಕ್ಷವನ್ನು ಬಲವರ್ಧನೆಗೆ ಪ್ರವಾಸ ಮಾಡ್ತೀವಿ ಅಂತ ಹೇಳಿದರು. ಅವ್ರ ಬಗ್ಗೆ ಅಗೌರವ ಮಾತಾಡ್ತೀರಿ, ವಿಜಯೇಂದ್ರ ಅವ್ರನ್ನ ಒಪ್ಕೊಳ್ಳಲ್ಲ ಅಂತ ಹೇಳ್ತೀರಿ. ಅಂದರೆ ರಾಷ್ಟ್ರೀಯ ನಾಯಕರು ಒಪ್ಕೊಳ್ಳಲ್ಲ. ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಅಂತ ಒಬ್ಬ ಸದೃಢ ನಾಯಕತ್ವವಿದೆ, ಹೈಕಮಾಂಡ್ ಎಲ್ಲವನ್ನು ಸೂಕ್ಷ್ಮ ಗಮನಿಸುತ್ತೆ. ನಾವು ಮುಂದಿನ ವಾರ ಸಭೆ ಸೇರ್ತೀವಿ, ಆದರೆ ಸೇರುವ ಅನಿವಾರ್ಯವಾಗಿ ಡೆಲ್ಲಿಗೆ ಹೋಗ್ಬೇಕಂತಲೂ ಚರ್ಚೆ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಅನಗತ್ಯವಾಗಿ ನೀವು ವಕಫ್ ಹೆಸರಿನಲ್ಲಿ ಬಂಡಾಯ ಸಾರಿದರೆ ನಾವಂತೂ ಸುಮ್ಮನಿರಲ್ಲ, ಸಹಿಸಲ್ಲ. ಅನಗತ್ಯವಾಗಿ ಯಡಿಯೂರಪ್ಪನ ಟೀಕೆ ಮಾಡಿದರೆ ಸಹಿಸಲ್ಲ. ನಾವು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಮುಖಂಡರ ಈ ರಾಜ್ಯದ ಜನರ ಭಾವನೆಗಳನ್ನು ಅನಿವಾರ್ಯವಾಗಿ ಮಾಧ್ಯಮದ ಮುಂದೆ ತಿಳಿಸ್ತಾ ಇದ್ದೀವಿ. ಇನ್ನು ಮುಂದೆ ಯಡಿಯೂರಪ್ಪನವ್ರ ಬಗ್ಗೆ, ವಿಜಯೇಂದ್ರ ಬಗ್ಗೆ ಅನಗತ್ಯವಾಗಿ ಮಾತಾಡಿದರೆ
ನಾವು ನಿಮಗೆ ತಕ್ಕ ಉತ್ತರವನ್ನು ಕೊಡ್ತೀವಿ. ನಮಗೂ ಗೊತ್ತಿದೆ ಡೆಲ್ಲಿ ರಾಷ್ಟ್ರೀಯ ನಾಯಕರು ಭೇಟಿ ಮಾಡೋದು. ಇನ್ನು ಮುಂದಾದರೂ ನಾನು ವಿನಂತಿ ಮಾಡ್ತೀನಿ, ನಿಮ್ಮ ಸಂಘರ್ಷ ಕಾಂಗ್ರೆಸ್ ಜೊತೆಗೆ ನೋಡಿ. ಗೋವುಗಳ ಆ ಕೆಚ್ಚಲನ್ನು ಕತ್ತರಿಸಿದ ಕಾಂಗ್ರೆಸ್ ವಿರುದ್ಧ ಧ್ವನಿ ಎತ್ತಿದ್ರ ನನಗೆ ಹೇಳ್ತೀನಿ. ಒಂದು ನಿಮಿಷ ಹೇಳ್ತೀನಿ. ಒಂದಾದರೂ ಹೋರಾಟ ಮಾಡಿದ್ರ? ಮೂಢ ಹಗರಣ ಆಯ್ತು, ಹೋರಾಟ ಮಾಡಿದ್ರ? ವಾಲ್ಮೀಕಿ ಭ್ರಷ್ಟಾಚಾರ ಆಯ್ತು, ಎಸ್ ಸಿ ಸಭೆ ಸೇರಿ ಗೊಂದಲ ಮಾಡಿ ವಿಜೇಂದ್ರ ಒಳ್ಳೆ ಪಾದಯಾತ್ರೆ ಯಶಸ್ವಿ ಆಯಿತು. ಸೈಸಕಾಲ ಬೆಳಗಾವಿ ಮೇಲೆ ಅನೇಕ ಕಡೆ ಸಭೆ ಸೇರಿರಲ್ಲ. ಭ್ರಷ್ಟಾಚಾರ ವಿರುದ್ಧ ವಿಜೇಂದ್ರ ಅವರು ಹೋರಾಟ ಮಾಡ್ತಿದ್ದಾರೆ, ಪಕ್ಷವನ್ನು ಸಂಘಟನೆ ಮಾಡ್ತಾರೆ, ಬೂತ್ ಮಟ್ಟದ ಕಾರ್ಯಕರ್ತ ಸಂಘಟನೆ ಮಾಡ್ತಿದ್ದಾರೆ. ಇದಕ್ಕೆ ಕೈ ಜೋಡಿಸಬೇಕು. ಆದರೆ ಅನಗತ್ಯವಾಗಿ ಟೀಕೆ ಮಾಡಿ ಸಹಿಸಲ್ಲ. ನಿಮ್ಮ ಹೋರಾಟ, ನಿಮ್ಮ ಸಂಘರ್ಷ ಕಾಂಗ್ರೆಸ್ ವಿರುದ್ಧವಾಗಿರೋಕೆ ಪಕ್ಷದ ವಿರುದ್ಧ ಅಲ್ಲ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮಾಧ್ಯಮ ಸ್ನೇಹಿತರು ಕೇಳ್ತೀನಿ, ಆಯಿತು, ಗೋವುಗಳ ಕೆಚ್ಚಲನ್ನು ಹೋರಾಟ ಮಾಡಿದ್ವಿ. ನಾವು ಪಕ್ಷ ಹೋರಾಟವನ್ನು ಎತ್ಕೊಂಡಿದೆ, ನಾವು ಹೋರಾಟ ಮಾಡಿದ್ವಿ. ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧ ಅಂತ ನಾವು ಹೇಳಕ್ಕೆ ಇಚ್ಛೆ ಪಡ್ತೀವಿ. ನೋಡಿ ಒಂದು ನಿಮಿಷ, ನೋಡಿ ಈಗ ಏನಾಗಿದೆ, ಮೂಢ ಹಗರಣ ಪಾದಯಾತ್ರೆಯಲ್ಲಿ ಪಾಲ್ಗೊಂಡ್ವಿ. ವಾಲ್ಮೀಕಿ ಹಗರಣ ಹೊನ್ನಾಳಿ, ದಾವಣಗೆರೆ ಮತ್ತೆಲ್ಲ ನಾವು ಕುಳಿತಂಥವರು ಈ ಗೋವುಗಳ ಕೆಚ್ಚಲನ್ನು ಕತ್ತರಿಸಿದಾಗ ನಾವೆಲ್ಲ ಕಾಂಗ್ರೆಸ್ ವಿರುದ್ಧ ಧ್ವನಿ ಎತ್ತಿದ್ವಿ, ಹೋರಾಟ ಮಾಡಿದ್ವಿ. ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧ. ಆದರೆ ನಾವು ಮಾಧ್ಯಮ ಉಲ್ಲಂಘನೆ ಅಂತ ಹೇಳ್ತೀರಿ, ಅನಿವಾರ್ಯವಾಗಿ ನಾವು ಮಾತಾಡ್ತಾ ಇದ್ದೀವಿ. ಅನಿವಾರ್ಯವಾಗಿ ಇಲ್ಲ ಸುಮ್ಮನಿದ್ರೆ ಇವ್ರದಿನ ಜಾಸ್ತಿ ಅತಿ ಆಗುತ್ತೆ. ಅದಕ್ಕೋಸ್ಕರ ನಾವು ಅನೇಕ ಬಾರಿ ನೋಡಿ, ಕೋಲಾರಕ್ಕೆ ಹೋದ್ವಿ, ಮೈಸೂರಿಗೆ ಹೋದ್ವಿ, ದಾವಣಗೆರೆ ಸಭೆ ಸೇರಿದ್ವಿ. ನಮ್ಮ ಸ್ವಾರ್ಥಕ್ಕಲ್ಲ, ನಾವು MLA ಆಗಬೇಕು, ಮಂತ್ರಿ ಆಗ್ಬೇಕಂತ ಅಲ್ಲ. ನಮ್ಮ ಕಾರ್ಯಕರ್ತರು, ಮುಖಂಡರು 3 ಉಪಚುನಾವಣೆ ಸೋತಿದ್ರು. ಅವರಿಗೆ ಆತ್ಮವಿಶ್ವಾಸ ಬರುವ ನಿಟ್ಟಿನಲ್ಲಿ ನಾವು ಪ್ರವಾಸವನ್ನು ಮಾಡಿದ್ದೀವಿ, ಹೋರಾಟಗಳು ಮಾಡೋಕ್ಕೆ ಸಿದ್ಧವಾಗಿದ್ದೀವಿ. ಕೇವಲ 66 ಜನರಿಂದ ಸರ್ಕಾರ ಆಗಲ್ಲ. ಯಾರು ನಾವು ಸೋತಂತವ್ರು ಇದೀವಲ್ಲ, ನಾವು ಒಳಗಡೆ ಬಂದರೆ ಸರ್ಕಾರ ಆಗುತ್ತೆ ಅಂತೇಳಿ ವಿಜೇಂದ್ರ ಅವರು ಸಭೆ ಕರೆದದ್ದು. ಇನ್ನು ಕೆಲವು ಹೇಳ್ತಾರೆ, ನನಗೆ 17 ಜನ ಕರೆ ಮಾಡಿದ್ರು. ಮಹಾನ್ ನಾಯಕ್ ಹೇಳ್ತಾರೆ, ಯಾರಪ್ಪ ಕರೆ ಮಾಡಿದ್ರಿ ನಿನಗೆ? ಯಾರು? ಇವರೇ ಬಸವಗೌಡ ಪಾಟೀಲ್ ಯತ್ನಾಳು. 17 ಜನ ನನಗೆ ಕರೆ ಮಾಡಿದ್ರಿ ಅಂತ ಹೇಳ್ತಿಲ್ಲ. ಇವರು ಒಂದ್ಸರಿ ಉತ್ತರ ಕರ್ನಾಟಕ, ಹಿಂದೂಲಿ ಅನೇಕ ಮುಖವಾಡಗಳನ್ನ ಗೋಮುಖ ವ್ಯಾಘ್ರ ಸಮಯ ಸಂದರ್ಭಕ್ಕೆ ಸರಿಯಾಗಿ ಒಂದೊಂದು ಕಾರ್ಡನ್ನು ಅಪ್ಲೈ ಮಾಡ್ತಾರೆ. ಇವರಿಗೆ ಪಕ್ಷದ ಬಗ್ಗೆ ಕಾಳಜಿ ಇದ್ದರೆ 4 ಗೋಡೆ ಮಧ್ಯೆ ಒಳಗೆ ಚರ್ಚೆ ಮಾಡಲಿ. ನೀನು ಯಾರಪ್ಪ 17 ಜನ ಕರೆ ಮಾಡಿದ್ರು? ಯಾರು 17 ಜನ ಯಾರು ಕರೆ ಮಾಡಿದ್ರು? ಅಲ್ಲ, ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಅವರಿಗೆ ಅಧಿಕಾರ ಇದೆ. ಕಾರ್ಯಕರ್ತರನ್ನ, ಮುಖಂಡರನ್ನ, ಪದಾಧಿಕಾರಿಗಳನ್ನ, ಎಲ್ಲ ಮೋರ್ಚಾಗಳ ಮತ್ತು ಸೋತವರ ಗೆದ್ದವರ ಸಭೆ ಕರೆಯಕ್ಕೆ ಅವರಿಗೆ ಅಧಿಕಾರ ಕೂಡ ರಾಷ್ಟ್ರೀಯ ನಾಯಕರು ಕೊಡಿದ್ದಾರೆ. ಅದಕ್ಕೋಸ್ಕರ ಸಂಘಟನೆ ದೃಷ್ಟಿಯಿಂದ ಸಭೆ ಕರೆದದ್ದು. ವಿಜೇಂದ್ರ ಸ್ವಾರ್ಥಕ್ಕೆ ಸಭೆ ಅಲ್ಲ. ಯಡಿಯೂರಪ್ಪ ಸ್ವಾರ್ಥಕ್ಕೋಸ್ಕರ ಪ್ರವಾಸ ಮಾಡ್ತೀವಿ ಅಂತ ಹೇಳಲಿಲ್ಲ.